ಕರುಣಾಮಯಿ. ಬಹುಶಃ ಒಳ್ಳೆ ಉತ್ತಮವಾದಂಥ ಹೆಸರನ್ನ ನಮ್ಮ ಜಾಣಗೆರೆ ವೆಂಕಟರಮಣ್ಣವರು ಈ ಕೃತಿಗೆ ಇಟ್ಟಿದ್ದಾರೆ. ಬಹಳ ಅದ್ಭುತವಾದಂಥ ಹೆಸರು. ಶಾರದಾ ರಾಜಣ್ಣವ್ರಿಗೆ ಸರಿಯಾಗಿ ಹೋಲಿಕೆ ಆಗ್ತಕ್ಕಂಥ ಅವರ ತ್ಯಾಗಕ್ಕೆ ಸರಿಯಾದಂಥ ಹೆಸರನ್ನ ತಾವು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದೊಂದು ಸ್ಮರಣಾರ್ಹ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಶಾರದಾ ರಾಜಣ್ಣವ್ರ ಬಗ್ಗೆ ಮಾತಾಡಿದ್ರು. ಶಾರದಾ ರಾಜಣ್ಣವರು ಮಾಡ್ತಕ್ಕಂಥ ತುಡಿತ ಇದ್ರು ಕೂಡ ಅವ್ರ ಬೆನ್ನಿಂದ ನಿಂತು ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದಂತ ಈ ಒಂದು ಟ್ರಸ್ಟಿನ KRS ಟ್ರಸ್ಟಿನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಾಕ್ಟರ್ ಬೆಟ್ಟಯ್ಯ ರಾಜಣ್ಣರವರೇ, ಬಹುಶಃ ನಮ್ಮ ವೆಂಕಟರಾಮಯ್ಯನವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಶಾರದಾ ರಾಜಣ್ಣವರು ಯಾವ ರೀತಿ ತುಡಿತವನ್ನ ಇಟ್ಕೊಂಡಿದ್ರು ಈ ಗ್ರಾಮದ ಬಗ್ಗೆ, ಈ ತಾಲೂಕಿನ ಬಗ್ಗೆ ಅಂತೇಳಿ. ಇವತ್ತು ಅನೇಕ ಜನ ತಮ್ಮ ಊರನ್ನ ತೊರೆದ ನಂತರ ಅವರು ಬೆಂಗಳೂರಿನಲ್ಲೇ ವಾಸ ಆಗಿರ್ತಾರೆ. ಇವರು ಹೊರದೇಶಕ್ಕೆ ಹೋಗಿ ತಾನು ಹುಟ್ಟಂತ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು, ಆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಆ ಗ್ರಾಮ ಅವರ ಅಮೆರಿಕದ ಕನಸನ್ನ ಕಂಡಂತವ್ರು. ಅಮೆರಿಕದಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಇದೆ, ಯಾವ ರೀತಿ ಬಡವರಿಗೆ ಉತ್ತಮವಾದಂತ ವಿದ್ಯಾಭ್ಯಾಸ ಸಿಗ್ತದೆ ಅಂತಕ್ಕಂಥ ಆ ಭಾಗದಲ್ಲಿ ಇರ್ತಕ್ಕಂಥ ಆ ಎಲ್ಲವನ್ನ ನೋಡಿ ಆ ರೀತಿ ನನ್ನ ಗ್ರಾಮಕ್ಕೆ ಏನಾದ್ರೂ ಕೂಡ ಒಂದು ಮಾಡಬೇಕು ನಾನು ಅಂತ ಹೇಳಿ ಈ ಒಂದು KRS ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿ ಅದರ ಮುಖಾಂತರ ಎಲ್ಲರ ಸಹಕಾರದೊಂದಿಗೆ, ಅದರಲ್ಲೂ ಕೂಡ ಸನ್ಮಾನ್ಯ ಡಾಕ್ಟರ್ ಬೆಟ್ಟಯ್ಯ ರಾಜಣ್ಣವರು ಅವ್ರಿಗೆ ನಿಜವಾಗ್ಲೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಈಗ ಶಾರದಾ ರಾಜಣ್ಣವ್ರು ಹೇಳಿದ ತಕ್ಷಣನೇ ಬಿಡಮ್ಮ ಬೇಡ, ನಮ್ಗೆ ಯಾಕೆ ಊರು ಸವಾಸ, ನಮ್ಗೋದಕ್ಕೂ ಏನು, ನಾವೇನು ಯಾವಾಗ ಒಂದ್ಸರಿ ಓಡ್ಬತ್ತೀವಿ, ಹಬ್ಬಕ್ಕೆ ಓಡ್ಬತ್ತೀವಿ, ಇಲ್ಲ ಯಾರ ಕರೆದ್ರೆ ಹೋಯ್ತೀವಿ ಅಂತ ಎಷ್ಟೋ ಜನ ಯಾವ ಪರಿಸ್ಥಿತಿಯಲ್ಲಿ ಅವ್ರ ಅಮೆರಿಕಾದಲ್ಲಿ ತಂದೆ ತಾಯಿಗಳು ಸತ್ತೋದ್ರು ಕೂಡ ಬರಲ್ಲ ಅವ್ರಿಗೆ, ಹಂಗೆ ಮಣ್ಮಾಡ್ಬಿಡ್ರಪ್ಪ ಅಂತ ಹೇಳಿ ಅಲ್ಲಿಂದನೇ ಶ್ರದ್ಧಾಂಜಲಿ ಅರ್ಪಿಸ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ತನ್ನ ಹುಟ್ಟೂರಿಗೆ ಏನಾದ್ರು ಮಾಡಬೇಕು ಅಂತ ತುಡಿತವನ್ನ ಇಟ್ಕೊಂಡಂತ ಶ್ರೀಮತಿ ಶಾರದಾ ರಾಜಣ್ಣ ಅವರು ಒಂದು ಉತ್ತಮವಾದಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಒಂದು ಉತ್ತಮವಾದಂತ ಕೃತಿಯನ್ನು ಕೂಡ ನಮ್ಮ ಜಾಣಗೆರೆ ವೆಂಕಟರಾಮಣ್ಣವರು ಬಿಡುಗಡೆ ಮಾಡಿದ್ದಾರೆ. ಇವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಯಾಕಂದ್ರೆ ಇಲ್ಲಿ ಬಂದಂತವ್ರಿಗೆ ಮುಂದಿನ ಪೀಳಿಗೆ ಶಾರದಾ ರಾಜಣ್ಣ ಅಂದ್ರೆ ಏನು, ಯಾಕಕ್ಕೋಸ್ಕರ ನಾವು ಅವ್ರ ಹೆಸರನ್ನ ಇಲ್ಲಿ ಉಳಿಸಿದೀವಿ ಅಂತಕ್ಕಂಥದ್ದು ಅದು ಮುಂದೆ ಬರ್ತಕ್ಕಂಥವ್ರಿಗೆ ದಾರಿದೀಪ ಆಗಬೇಕು. ಅದು ಯಾಕಕ್ಕೋಸ್ಕರ ಮಾಡ್ತೀವಿ ಅಂತೇಳಿ ಅದರಿಂದ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸರ್ಕಲ್ಗೆ ಶಾರದಾ ರಾಜಣ್ಣ ಅವರ ಹೆಸರನ್ನ ಇಡ್ತಕ್ಕಂಥ ಕೆಲಸ ಮಾಡೋಣ. ಹಾಗೆ ಅವ್ರದ್ದೊಂದು ವಿಗ್ರಹವನ್ನು ಕೂಡ, ಒಂದು ಪ್ರತಿಮೆಯನ್ನು ಕೂಡ ಅವ್ರದ್ದು ನಾವು ಈ ಭಾಗದಲ್ಲಿ ನಾವು ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತಕ್ಕಂಥ ಇಚ್ಛೆಯನ್ನ ಇಟ್ಕೊಂಡಿದ್ದೀವಿ. ನಾವು ಯಾವುದೇ ಈ ಎಲ್ಲ ವಿಚಾರಗಳಿಗೂ ಕೂಡ ಯಾವುದೇ ಹೊರೆಯನ್ನ ಡಾಕ್ಟರ್ ಬೆಟ್ಟಯ್ಯ ರಾಜಣ್ಣ ಅವ್ರ ಮೇಲೆ ಹೊರಿಸೋದಿಲ್ಲ. ವೈಯಕ್ತಿಕವಾಗಿ ನಾವು ಮತ್ತೆ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಸೇರಿ ಕಾರ್ಯಕ್ರಮವನ್ನ ಮಾಡ್ತೇವೆ. ಮತ್ತೆ ಬಹು ದೊಡ್ಡ ಆಸೆ ಏನಂತಂದ್ರೆ KPS ಶಾಲೆ ಆಗ್ಬೇಕು ಇಲ್ಲಿ ಅಂತ ಹೇಳಿ. ಹಿಂದೆ DK ಸುರೇಶ್ ಅವರು ಕೂಡ ಒಂದ್ಸರಿ ಕರ್ಕೊಂಡ್ಬಂದು ತೋರಿಸಿದೆ. ಅವರು ಕೂಡ ಈಗಾಗಲೇ ಅದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಮುಂದಿನ ದಿವಸಗಳಲ್ಲಿ KPS ಶಾಲೆಯನ್ನು ಕೂಡ ಈ ಭಾಗದಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಶಾರದಾ ರಾಜಣ್ಣ ಅವ್ರ ಹೆಸರನ್ನೇ ಇಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ರಾಜಣ್ಣ ಅವರು ಮಾತು ಹೇಳಿದ್ರು, ಇನ್ಮೇಲೆ ನಿಮ್ ಜವಾಬ್ದಾರಿ ಅಂತಂದ್ರೆ ಖಂಡಿತ ಏನು ತಾವು ಕೆಲಸಗಳನ್ನ ಮಾಡಿದಾರ ಅದರ ಜವಾಬ್ದಾರಿಯನ್ನ ನಾನೇ ಹೊರ್ತೇನೆ, ಅದ್ರ ಬಗ್ಗೆ ಅನುಮಾನ ಬೇಡ ಯಾರಿಗೂ. ಏನಾದ್ರೂ ಕೂಡ ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಬೆಟ್ಟಯ್ಯ ರಾಜಣ್ಣ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಮತ್ತೊಮ್ಮೆ ಆ ತಾಯಿ ಶಾರದಾ ರಾಜಣ್ಣ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಅವರ ಕಾರ್ಯಕ್ರಮಗಳನ್ನ ಮುಂದೆ ನಾವೆಲ್ಲ ಮುಂದುವರಿಸಿಕೊಂಡು ಹೋಗೋಣ. ಮತ್ತೊಮ್ಮೆ KRS ಫೌಂಡೇಶನ್ ಟ್ರಸ್ಟ್ಗೆ ಶಾರದಾ ರಾಜಣ್ಣ ಅವ್ರಿಗೆ, ಡಾಕ್ಟರ್ ಬೆಟ್ಟಯ್ಯ ರಾಜಣ್ಣ ಅವ್ರಿಗೆ ಮತ್ತೆ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವರ ಕುಟುಂಬಕ್ಕೆ ಇನ್ನೂ ಯಶಸ್ಸು ಭಗವಂತ ಲಕ್ಷ್ಮೀ ನರಸಿಂಹ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥದ್ದನ್ನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.